ಇನ್ನೇನು ನೀನ್ ಕೆಟ್ಟ ಕೆಲಸ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಏನೋ ನರಸಿಂಹ, ನಿನ್ಗಾದ್ರೆ ಸ್ವಲ್ಪ ಬುದ್ಧಿ ಬೇಡ್ವಾ? ಅದೇನೋ ಸಿಗರೆಟ್ ಸೇದಬೇಕು ಅಂತ ಆಸೆ ಪಟ್ರು, ಅದಕ್ಕೆ ತಂದ್ಕೊಟ್ಟೆ. ಆಸೆ ಪಟ್ಟಿದ್ದು ನಿಜ, ಆದರೆ ಸಿಗರೇಟ್ ತಂದ್ಕೊಡು ಅಂತೇನು ಕೇಳಲಿಲ್ಲ. ಇವನ ಹತ್ರನೇ ಇತ್ತು, ಕೊಟ್ಟ. ಹೌದೇನೋ ನರಸಿಂಹ, ನೀನು ಸಿಗರೇಟ್ ಸೇದೋಕೆ ಶುರು ಮಾಡಿದ್ಯಾ? ಇಲ್ಲಪ್ಪ, ಅಪ್ಪನಿಗೋಸ್ಕರ ತಂದಿದ್ದು. ಮಗ ಪಾಸ್ ಆಗಿದ್ದಾನೆ ಅನ್ನೋ ಖುಷಿಗೆ ಅರ್ಧ ಮಾತ್ರ ಸೇದ್ಬಿಟ್ಟೆ. ಇವತ್ತು ಖುಷಿಗೆ ಸೇದಿದ್ರಿ, ಇನ್ನೊಂದಿನ ಇನ್ನೂ ಖುಷಿ ಆಯ್ತು ಅಂತ ಇನ್ನೊಂದು ಸೇದಿದ್ರೆ ಆರೋಗ್ಯನ ಯಾಕ್ರಿ ಹಾಳು ಮಾಡ್ಕೊಳ್ತಾ ಇದ್ದೀರಾ ನೀವು? ಅವತ್ತು ನೀವೇ ಹೇಳಿದ್ರಿ ಇನ್ಮೇಲಿಂದ ಸಿಗರೇಟ್ ಮುಟ್ಟೋದಿಲ್ಲ ಅಂತ. ಹೇಳಿದ್ದೆ. ಮತ್ತೆ ಯಾಕೆ ಸೇದಿದ್ದು? ಹೆಂಗಸಿಗಿರೋ ಹಠ, ಗಂಡಸಿಗಿರೋ ಚಟ ಎರಡನ್ನೂ ಬಿಡ್ಸಕ್ಕಾಗಲ್ಲ. ನನ್ಗೆ ಯಾವ ಹಠನೂ ಇಲ್ಲ. ಈಗ ನಿಮ್ಗಿರೋ ಸಿಗರೇಟಿನ ಚಟನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕ್ಷಮಿಸ್ಬೇಡ ಗೊತ್ತಲ್ಲ, ಇನ್ಮೇಲೆ ಆ ಸಿಗರೇಟ್ ಮುಟ್ಟಲ್ಲ, ಆಯ್ತಾ? ನಾನು ಮದುವೆ ಆದಾಗಿಂದ ನನ್ಗೆ ಇಷ್ಟ ಇಲ್ಲ ಅನ್ನೋದು ಅಂದರೆ ಇದೊಂದೇ. ನಾನು ಬೇಡ ಅಂದಾಗ ಬಿಡ್ತೀನಿ ಅಂತೀರಾ, ಆಮೇಲೆ ಮತ್ತೆ ಶುರು ಹಚ್ಕೋತೀರಾ. ಇವತ್ತಿಂದ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ, ಅದೇನಾಗುತ್ತೋ ಆಗಲಿ. ಒಂದ್ಸಲ ಇಷ್ಟು ಸಣ್ಣ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನಾ? ಶಿಕ್ಷೆ ನಿಮ್ಗೆಲ್ಲ ಕೊಡ್ತಿರೋದು, ನನಗೆ ನಾನು ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಇನ್ನು ಮುಂದೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ಒಂದ್ಸಲ ಅದಕ್ಕೆ ಅಯ್ಯಯ್ಯೋ, ಈಗ ಸಮಾಧಾನ ನಿನಗೆ? ಗಂಡ ಹೆಂಡತಿ ಮಧ್ಯೆ ತಂದು ಹಾಕಿ ತಮಾಷೆ ನೋಡು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅಣ್ಣ ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸಾರಿ ಅಣ್ಣ. ಅತ್ತೆ, ಅಪ್ಪ ಮಗ ಏನೋ ಮಾಡ್ಕೋತಾ ಇದ್ವಿ, ಅದನ್ನ ಅಮ್ಮಂಗೆ ಯಾಕೆ ಹೇಳ್ಬೇಕು? ಈಗ ನೋಡು, ಅಮ್ಮ ಕೋಪ ಮಾಡ್ಕೊಂಡು ಹೋದ್ರು. ಬರೀ ಕೋಪ ಅಲ್ಲ ಕಣೋ, ಮಾತೇ ಆಡಲ್ಲ ಅಂತ ಹೋಗಿದ್ದಾಳೆ. ಹೆಂಡತಿ ಯಾವುದನ್ನ ಬೇಕಾದ್ರೂ ಗಂಡನ ಕ್ಷಮಿಸ್ತಾಳೆ. ಈ ಕುಡಿಯೋದು ಸಿಗರೇಟ್ ಸೇದೋದು ಅಂದ್ರೆ ಮಾತ್ರ ಕ್ಷಮಿಸಲ್ಲ. ಏ ಅಣ್ಣ, ತಲೆ ಕೆಡ್ಸ್ಕೋಬೇಡ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಕೇಳಿಲ್ವಾ ನೀನು?